ಸಿಯಾನ್ ಚಾನಲ್ ವೀಕ್ಷಕರೇ, ಬೆಳಗಿನ ಶುಭೋದಯ. ಕುಮಾರಸ್ವಾಮಿ ಇವತ್ತು ಒಂದು ಪ್ರಶ್ನೆ ಎತ್ತಿದ್ದಾರೆ. ಏನು ಅಂತಂದರೆ, ಅದು ಭಗವದ್ಗೀತೆಗೂ ಮನುವಾದಕ್ಕೂ ಏನು ಸಂಬಂಧ ಅಂತೇಳಿ. ಸೊ ಅವರಿಗೆ ಓದಿನ ಕೊರತೆ ಮತ್ತು ಜ್ಞಾನದ ಕೊರತೆ. ಯಾಕೆಂದರೆ ಅವರಿಗೆ ಅರ್ಥ ಆಗೋದು ಕೇವಲ ಅಧಿಕಾರದ ಭಾಷೆ ಮಾತ್ರ. ಸೊ ಭಾಳ ಸ್ಪಷ್ಟವಾಗಿ ನಾವು ಹೇಳಬೇಕು. ಅಂದರೆ ಭಗವದ್ಗೀತೆ ಏನು ಹೇಳುತ್ತೆ ಅಂತೇಳಿ, ಅಂದರೆ ಅದು ವರ್ಣಾಶ್ರಮ, ಒಂದು ಶ್ರೇಣೀಕೃತ ವ್ಯವಸ್ಥೆಯನ್ನು ಹೇಳುತ್ತೆ ಮತ್ತು ಜಾತಿಯನ್ನು ಕೂಡ ಪ್ರತಿಪಾದಿಸುತ್ತೆ. ಸೊ ಈ ಜಾತಿ ಪ್ರತಿಪಾದಿಸುವಂತಹ ಸಂದರ್ಭದಲ್ಲಿ ಅಂದರೆ ಯಾವ ಜಾತಿ ಎಲ್ಲಿರಬೇಕು, ಹೇಗೆ ಅಂತ ಹೇಳಿ ವ್ಯವಸ್ಥೆಯನ್ನು ಅದು ಹೇಳುತ್ತೆ. ಸೊ ಈ ವ್ಯವಸ್ಥೆಯನ್ನು ವಿರೋಧಿಸಿ ಅದರ ವಿವರಣೆಯನ್ನು ಈಗಾಗಲೇ ಸಾಕಷ್ಟು ಬರೆದುಕೊಟ್ಟಿದ್ದಾರೆ. ಮತ್ತು ಇನ್ನು RSS ಯಾಕೆ ಭಗವದ್ಗೀತೆನ ಪ್ರಮೋಟ್ ಮಾಡುತ್ತೆ ಅಂತಂದರೆ, ಸೊ ಅವರಿಗೆ ವರ್ಣಾಶ್ರಮ ವ್ಯವಸ್ಥೆ ಜಾರಿ ಬರಬೇಕು ಮತ್ತು ಆ ವರ್ಣಾಶ್ರಮ ಅತ್ಯಂತ ವ್ಯವಸ್ಥಿತವಾಗಿ ಜಾರಿಯಾದಾಗ ಮಾತ್ರ ಅವರ RSS ಗೆಲ್ಲೋದಕ್ಕೆ ಸಾಧ್ಯ. ನಾವು ಹಿಂದಕ್ಕೆ ತಿರುಗಿ ನೋಡಿದ್ರೆ, ಸೊ ನಂಬೂದಿರಿ ಬ್ರಾಹ್ಮಣರು ಮಾತ್ರ ನಿಜವಾದ ಬ್ರಾಹ್ಮಣರು ಅಂತ ಹೇಳಿ ಆ ನಂಬೂದಿರಿಯ ಬ್ರಾಹ್ಮಣ ತಳಿಯನ್ನು ದಕ್ಷಿಣ ಭಾರತಕ್ಕೂ ಹರಡಬೇಕು ಅಂಥೇಳಿ ಏನು RSSನ ಮುಖ್ಯಸ್ಥ ಗೋಲ್ವಾಲ್ಕರ್ 1945 ಕಾಶಿ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಭಾಷಣ ಮಾಡಿದರು. ಸೊ ಆ ಭಾಷಣವನ್ನು ಮತ್ತೊಮ್ಮೆ ಕುಮಾರಸ್ವಾಮಿ ಅರಿಬೇಕಾಗುತ್ತೆ. ಸೊ ಇಲ್ಲಿ ಭಗವದ್ಗೀತೆಯನ್ನು ಒಂದು ಗ್ರಂಥವಾಗಿ ನೋಡಬೇಕೆ ಹೊರತು ಅದನ್ನು ಇಡೀ ಪಠ್ಯವಾಗಿ ಮತ್ತು ಮಕ್ಕಳಿಗೆ ಕಲಿಸೋದ್ರಿಂದ ಏನು ಪ್ರಯೋಜನ ಅನ್ನೋದು ಕುಮಾರಸ್ವಾಮಿ ಹೇಳಬೇಕು. ಮತ್ತು ಇದು ವರ್ಣಾಶ್ರಮ ವ್ಯವಸ್ಥೆಯನ್ನು ಹೇಳೋದ್ರಿಂದ, ಸೊ ಜಾತಿ ವ್ಯವಸ್ಥೆಯನ್ನು ಹೇಳೋದ್ರಿಂದ ನಾವು ವಿಜ್ಞಾನ, ತಂತ್ರಜ್ಞಾನ, ಫಿಲಾಸಫಿ, AI ಟೆಕ್ನಾಲಜಿಯನ್ನು ನಾವು ದೇಶ ವಿದೇಶದಲ್ಲಿ ಕಲಿಸ್ತಾ ಇದ್ದೀವಿ. ಆದರೆ ನಾವು ವಾಪಸ್ ನಾವನ್ನ ಶತಮಾನಗಳ ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಅದು RSSನ ಅಜೆಂಡಾ. ಸೊ ಈ RSSನ ಅಜೆಂಡಾ ಅರ್ಥ ಆಗದೆ ಅವರನ್ನು ಪ್ರಮೋಟ್ ಮಾಡ್ತಾ ಇರ್ತಕ್ಕಂಥ ಕೇವಲ ಅಧಿಕಾರದ ಲಾಲಸೆಯ ಕುಮಾರಸ್ವಾಮಿಯವರಿಗೆ ಸೊ ಮನುವಾದಕ್ಕೂ ಮತ್ತು ಭಗವದ್ಗೀತೆಗೂ ಏನು ಸಂಬಂಧ ಅನ್ನೋದು ಅರ್ಥ ಆಗಲ್ಲ. ಸೊ ಅರ್ಥ ಆಗಿದ್ದರೆ ಅವರು ಆ ಒಂದು ವ್ಯವಸ್ಥೆಯ ಜೊತೆ ಇರ್ತಾ ಇರಲಿಲ್ಲ. ಸೊ ಇದು ಈಗಾಗಲೇ ಸಿದ್ದರಾಮಯ್ಯನವರು ಎತ್ತಕ್ಕಿಂತ ಮುಂಚೆನೇ ನಾನು ಕುಮಾರಸ್ವಾಮಿಯವರಿಗೆ ಪ್ರಶ್ನೆ ಹೋಗಿ ಉತ್ತರ ಕೊಟ್ಟಿದ್ದೀನಿ. ಸೊ ಈ ಉತ್ತರವನ್ನು ಅವರು ನೋಡಬೇಕು ಮತ್ತು ಅವರಿಗೆ ಒಂದು ಟ್ಯೂಷನ್ ಕೂಡ ಮಾಡೋಣ. ಮನುವಾದ, ಭಗವದ್ಗೀತೆ ಮತ್ತು ಮಾನವೀಯತೆ ಇವೆಲ್ಲವೂ ಕೂಡ ಅವರಿಗೆ ಅರ್ಥ ಮಾಡಿಸೋ ಒಂದು ಅಭಿಯಾನ ಕೂಡ ಶುರು ಮಾಡ್ತೀವಿ. ಇದು ಶಾರ್ಟ್. ನಿಮ್ಮ ಅಭಿಪ್ರಾಯವನ್ನು ಇದೇ ರೀತಿ ಶಾರ್ಟ್ ಮೂಲಕ ಹಾಕಿ ನಾವು ನಿಮ್ಮ ಚಾನಲ್ ಪ್ರಸಾರ ಮಾಡ್ತೀವಿ. ನಮಸ್ಕಾರ.